ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಒಂದು ಮರಕ್ಕೆ ಯಾವಾಗ ಸಿಂಪಡಣೆ ಮಾಡಬೇಕು ಅನ್ನೋದಾದ್ರೆ ಜೋನಿನ ನೀವು ಹೋಗಿ ಒಂದು ರಂಬೆನ ಒಂದು 5 ಜಾಗದಲ್ಲಿ 1 ಎಕರೆಯಲ್ಲಿ 40 ಮರನೇ ಅಂತ ಇಟ್ಕೊಳ್ಳೋಣ. ಒಂದು ಮರಕ್ಕೆ ಹೋಗಿ ನೀವು ಒಂದು ಹೂಗುಚ್ಚಲಲ್ಲಿ ನೋಡಿ 3 ರಿಂದ 5 ಹುಳ ಇತ್ತು ಅಂತಂದ್ರೆ ಅವಾಗ ಸಿಂಪಡಣೆ ಮಾಡಬೇಕು. ಅಂತ 10 ಜಾಗದಲ್ಲಿ ನೋಡ್ಕೊಂಡ್ ಬಂದಾಗ 2 ರಿಂದ 3 ಗೊಂಚಲಲ್ಲಿ ಹುಳ ಕಾಣಿಸ್ತಂದ್ರೆ ಅವಾಗ ಸಿಂಪಡಣೆ ಮಾಡಿ. ಇಲ್ಲ ಸಾಮಾನ್ಯವಾಗಿ ಈ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೀನಲ್ಲ, ನೀವು ಒಂದು ಮರಕ್ಕೆ ಹೋದಂತ ಸಂದರ್ಭಗಳಲ್ಲಿ ಜೋನಿ ಹುಳು ಪಟ ಪಟ ಅಂತ ಆರುತ್ತೆ, ಸೌಂಡ್ ಬರುತ್ತೆ. ನೀವು ಕಣ್ಣಿಗೆ ನಾನು ಗುರ್ಸಕ್ ನೋಡಕ್ ಆಗಲ್ಲ ಅನ್ನೋದಾದ್ರೂ ಹೋಗಿದ ತಕ್ಷಣ ನಿಮ್ ಕಿವಿಗೆ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಿದೆ ಅಂದ್ರೆ ಅದ್ರ ಹುಳಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೆಲ್ಲ ಅರ್ಥ. ಸೊ 2 ರೀತಿಯಾದಂತ ಹುಳ ಇರ್ತವೆ, ಒಂದು ಪ್ರೌಢಾವಸ್ಥೆ, ಒಂದು ಮರಿ ಹುಳು. ಮರಿ ಹುಳು ಯಾವತ್ತೂ ಆರೋದಿಲ್ಲ, ಅಂಟ್ಕೊಂಡೇ ಇರುತ್ತೆ. ಸೊ ಆರ್ಬೇಕಾಗಿರೋ ರೆಕ್ಕೆ ಇರೋಂಥದ್ದು ಪ್ರೌಢಾವಸ್ಥೆ, ಸೊ ಅದಕ್ಕೆ ಸೌಂಡ್ ಬರುತ್ತೆ ಅಂತ ಹೇಳಿರೋದು. ಸೊ ಈ ಸೌಂಡ್ ಬಂದಂತ ಸಂದರ್ಭಗಳಲ್ಲಿ ನಿಮ್ಗೆ ನೀವು ಸಿಂಪಡಣೆ ಮಾಡಕ್ಕೆ ಗೊತ್ತಿದೆ. ಅದಕ್ಕೆ ಹೇಳಿದ್ದು ಹುಳಕ್ಕೆ ಯಾವಾಗ ಸಿಂಪಡಣೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ, ನಾವು ಹೂವು ಬಿಡ್ತು ಸಿಂಪಡಣೆ ಮಾಡ್ಬಿಡ್ತೀವಿ. ಮುಂಜಾಗ್ರತೆಗೆ ಸಿಂಪಡಣೆ ಮಾಡೋದು ಸಹ ಎಷ್ಟು ಡೇಂಜರ್ ಅನ್ನೋದಕ್ಕೆ ನಾನು ಇನ್ನೊಂದು ವಿಚಾರನ ಹೇಳಕ್ಕೆ ಇಷ್ಟಪಡಿಸ್ತೀನಿ. ಇದು ವೈಜ್ಞಾನಿಕವಾಗಿ ಜೋನಿ ಹುಳಕ್ಕೆ ಸಿಂಪಡಣೆ ಮಾಡೋಂತ ಟೈಪ್. ಹೂವು ಬಿಡ್ತು 10 ಮರಕ್ ನೋಡ್ತೀರಾ, 2 ಗೊಂಚಲಲ್ಲಿ ಹುಳ ಕಾಣಿಸ್ತು, ಸಿಂಪಡಣೆ ಮಾಡಿ. ಇಲ್ಲ ನನ್ಗೆ ನೋಡಕ್ ಆಗೋದಿಲ್ಲ, ನನ್ಗೆ ಗುರ್ಸಕ್ ಆಗೋದಿಲ್ಲ, ಕಷ್ಟ ಅಂತಂದ್ರೆ ನಿಮ್ ಗಿಡದ ಹತ್ರ ಹೋದಾಗ ಹಾರಾಡಿತು, ಅವಾಗ ಸಿಂಪಡಣೆ ಮಾಡಿ. ಅಲ್ಲಿವರೆಗೂ ನೀವು ಸಿಂಪಡಣೆ ಮಾಡೋದ್ ಬೇಕಾಗಿಲ್ಲ. ಒಂದ್ ವೇಳೆ ನಿಮ್ ತೋಟಕ್ಕೆ ಹುಳನೇ ಬರ್ಲಿಲ್ಲ ಅಂತಂದ್ರೆ ಮಾವು ಒಂದು ಸಿಂಪಡಣೆ ಮಾಡೋದು ಅವಶ್ಯಕತೆ ಇರೋದಿಲ್ಲ ಜೋನಿಗೆ. ಸೆಕೆಂಡ್, ಬೂದಿ ರೋಗ. ಬೂದಿ ರೋಗ ಯಾವಾಗ ಬರುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಈ ರೀತಿಯಾದಂತ ವಾತಾವರಣ ಇದ್ದಾಗೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಇದೊಂದು ಶಿಲೀಂಧ್ರ ರೋಗ. ಬೂದಿ ರೋಗ ಬರೋದಕ್ಕೆ ಹೆಂಗೆ ಅಂತ ಹೇಳ್ತೀನಿ. ನೀವು ಇವತ್ತು ಮನೆಯಲ್ಲಿ ನೆಂದು ಬಿಟ್ಟಿದ್ದೀರಾ, ಮಳೆ ಬಂತಿಲ್ಲಿ ನೆಂದಿದ್ದೀರಾ, ನಿಮ್ಮ ಬಟ್ಟೆ ತೇವಾಗಿತ್ತು, ಆ ತೇವ ಆಗಿರೋಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಒಣಗಿಸ್ಲಿಲ್ಲ, ಎಲ್ಲೋ ಒಂದು ಮೂಲೆಗೆ ಹಾಕಿ ಇಟ್ಬಿಟ್ಟಿದ್ರೆ ಒಂದು 3-4 ದಿನದಲ್ಲಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಏನು, ಅದು ಒಂದು ಶಿಲೀಂಧ್ರದಿಂದ ಗಬ್ಬು ಸ್ಮೆಲ್ ಬರ್ತಾ ಇರೋದು. ಈ ಬೂದಿ ರೋಗನೂ ಅಷ್ಟೇ, ಎಲ್ಲಿ ಇಪ್ನೆ ಜಾಸ್ತಿ ಇರುತ್ತೆ, ಎಲ್ಲಿ ನೀರು ಇಡ್ತಾ ಇರುತ್ತೆ, ಎಲ್ಲಿ ಸವರಿಕೆ ಮಾಡಿರೋದಿಲ್ಲ, ಅಥವಾ ಒಂದು ವೇಳೆ ತೊಟ್ಟಲ್ಲಿ ಇಕ್ಕಿದಂತ ಸಂದರ್ಭದಲ್ಲಿ ಗಿಡದಲ್ಲಿ ಹವೆ ಜಾಸ್ತಿ ಆಗ್ತಾ ಇರುತ್ತೆ, ಅಂತ ಸಂದರ್ಭದಲ್ಲಿ ಉಷ್ಣಾಂಶ ಕಡಿಮೆ ಆದಂತ ಸಂದರ್ಭದಲ್ಲಿ ಈ ಬೂದಿ ರೋಗ ಬರೋದಕ್ಕೆ ಸಾಧ್ಯ ಇರುತ್ತೆ. ಬೂದಿ ರೋಗ ಒಂದು ಸೂಕ್ಷ್ಮಾಣಿ ಜೀವಿ, ಶಿಲೀಂಧ್ರಗಳ ರೋಗ ಅಂತ ಹೇಳ್ತೀವಿ. ಇದು ಬಂದಿರ್ಬೇಕಾದ್ರೆ ನಿಮ್ಗೆ ನೋಡೋದು ಹೆಂಗೆ ಅಂತಂದ್ರೆ, ಬೂದಿ ರೋಗ ಕೇವಲ ಹೂಗೊಚ್ಚಲಲ್ಲಿ ಬರ್ತಾ ಇತ್ತು. ಹೂಗೊಚ್ಚಲಲ್ಲಿ ಬಿಳಿಯ ಕಲರ್ ಪೌಡರ್ ಎಲ್ಲರಿಗೂ ಬೂದಿ ರೋಗ ಗೊತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಎಲೆಗಳ ಮೇಲೆ ಸಹ ಬೂದಿ ರೋಗ ಬರಕ್ ಸ್ಟಾರ್ಟ್ ಆಗಿದೆ. ಮತ್ತೆ ಇದೇ ತೋಟಕ್ಕೆ ನಾವು ಇವತ್ತು ಬೆಳಗ್ಗೆನೆ ವಿಸಿಟ್ ಮಾಡಿದಾಗೆ ಇನ್ನೊಂದು ಬಹಳ ಡೇಂಜರ್ ರೋಗ ಬರ್ತಾ ಇದೆ. ಈ ಕಳೆದ ಒಂದು 3-4 ವರ್ಷದಿಂದ ರೋಗ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಬ್ಲಾಸಮ್ ಬ್ಲೈಟ್ ಅಂತ ಹೇಳ್ತೀವಿ. ಈ 3-4 ಶಿಲೀಂಧ್ರಗಳು ಏಕಾಏಕಿಯಾಗಿ ದಾಳಿ ಮಾಡುತ್ತೋ ಮಾಡಲ್ವಾ? ಮಾಡ್ಬೇಕಾ? ನಿಯಮ ಪ್ರಕಾರ ಹೇಳ್ಬೇಕಾದ್ರೆ ಅದು ಮಾಡಂಗಿಲ್ಲ, ರೂಲ್ ಪ್ರಕಾರ ಹೇಳ್ಬೇಕಂದ್ರೆ ಮಾಡಂಗಿಲ್ಲ. ಈಗ ಯಾರೋ ಒಂದು ವಾರಕ್ಕೆ ಹೋದ್ರೆ ಮುಂದಿನ ಮಾತ್ರ ಚುಚ್ಚಬೇಕು, ಹಿಂದ್ಗಡೆಯಿಂದ ಚುಚ್ಚಂಗಿಲ್ಲ ಅಂತಿದೆಲ್ಲ. ಸೂಕ್ಷ್ಮ ಜೀವಿಗಳಲ್ಲಿ ನಿಯಮ ಪ್ರಕಾರ ಹೇಳ್ಬೇಕಂದ್ರೆ ಅದು ಆಗೋಂಗಿಲ್ಲ. ಯಾಕಂದ್ರೆ ಒಂದು ಜೀವಿ ಇರೋ ಜಾಗದಲ್ಲಿ ಇನ್ನೊಂದು ಜೀವಿ ಹೋಗ್ಬಾರ್ದು, ಕರೆಕ್ಟಾ? ಈಗ ನಿಮ್ಮ ಜಮೀನ್ ಇದ್ರೆ ನಿಮ್ಮ ಮನೆ ಇದ್ರೆ ನೀವು ಮಾತ್ರ ಹೋಗ್ಬೇಕು, ಬೇರೆಯವ್ರ ನಿಮ್ಮ ಮನೆಗೆ ಬಂದ್ರೆ ನೀವು ಬಿಟ್ಕೊಂತೀರಾ? ಖಂಡಿತವಾಗಿ ಬಿಟ್ಕೊಳೋದಿಲ್ಲ. ನಿಯಮ ಪ್ರಕಾರ ಇದು ಆಗೋಂಗಿಲ್ಲ. ಆದ್ರೆ ಸೂಕ್ಷ್ಮ ಜೀವಿಗಳು ಬದುಕಕ್ಕೆ ದಾರಿಯನ್ನ ಒಂದೇ ಒಂದು ಮರದಲ್ಲಿ, ಒಂದೇ ಒಂದು ಗೊಂಚಲಲ್ಲಿ ಬೇರೆ ಬೇರೆ ಜಾಗಗಳನ್ನ ಆಯ್ಕೆ ಮಾಡ್ಕೊಂತ ಇದ್ದಾರೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ರಾಮನಗರಲ್ಲಿ ರೋಗ ಜಾಸ್ತಿ ಆಗ್ತಿದೆ ಬ್ಲಾಸಮ್? ಈಗ ನಾವು ಬೀಳ್ಗಂಬ ವಾಸವರ ತೋಟಕ್ಕೆ ಮತ್ತೆ ಸುತ್ತಮುತ್ತ ತೋಟಗಳಿಗೆ ಹೋಗಿದ್ವಿ, ಬಹಳಷ್ಟು ಜನ ತೋಟಕ್ಕೆ. ಅವಾಗ ಈ ರೋಗ ಅದು ಜಾಸ್ತಿ ಆಗ್ತದೆ, ಗಂಡು ಹೂವು ಜಾಸ್ತಿ ಆಗೋದು, ಈ ರೋಗ ಜಾಸ್ತಿ ಆಗೋದು. ಯಾಕೆ ಅಂತಂದ್ರೆ ಇದು ಬಂದ್ಬಿಟ್ರೆ ಏಕಾಏಕಿ ಹೂವು ಕಂಪ್ಲೀಟ್ ಆಗಿ ಒಣಗೋಗ್ಬಿಡುತ್ತೆ. ನೀವು ಒಂದು ವಾರ 10 ದಿನ ಲೇಟ್ ಮಾಡಿದ್ರಿ ಸಿಂಪಡಣೆ ಮಾಡೋದು ಆದ್ರೂ ಸಹ ಇವು ಇದನ್ನ ಕಂಪ್ಲೀಟ್ ಆಗಿ ಹೂವು ಒಣಗಿ ನಿಮ್ಗೆ ಪೀಚ್ಗಳೆಲ್ಲ ಉದ್ರೋಕ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದು ಬ್ಲಾಸಮ್ ಎಂಡ್ರಾಟ್ ಅಂತ ಗಮನಿಸಬೇಕಾಗಿರೋದು. ನಮ್ಮ ಈ ತೋಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಸಿಂಪಡಣೆ ಮಾಡಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆ. ಏನಂತಂದ್ರೆ ರಾತ್ರಿ ಹೊತ್ತು ಚಳಿ ತುಂಬಾ ಜಾಸ್ತಿ ಇರುತ್ತೆ, ಆದ್ರೆ ಇದ್ನೇ ಇರುತ್ತೆ ಬೆಳಗ್ಗೆ. ಮತ್ತೆ ನೀವು ಒಂದು 12 ಗಂಟೆಗೆ ಈ ತರ ಶೆಕೆ ಇರುತ್ತೆ, ಬಿಸಿಲು ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ರೋಗ ಬರೋದಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ನಾವು ಹೇಳಿದೀವಿ 3 ದಿನ ಕಾಲ ವಾತಾವರಣ ಮೋಡಕಾರ ವಾತಾವರಣ ಆಗಿ 4ನೇ ದಿನ ನಿಮ್ಗೆ ಬಿಸಿಲು ಬಂದಾಗ ಈ ರೋಗ ಬರುತ್ತೆ ಅನ್ನೋದಕ್ಕೆ ಈ ಒಂದು ಮಾಡೆಲ್ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡೆವಲಪ್ ಮಾಡಿದೀವಿ. ಕಳೆದ 3 ವರ್ಷಗಳಿಂದ ನೋಡ್ಕೊಂಡ್ಬಂದು ಎಷ್ಟು ದಿನ ಮೋಡಕರ ವಾತಾವರಣ, ಎಷ್ಟು ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಕಡಿಮೆ ಆಗಿರುತ್ತೋ ರಾತ್ರಿದು, ಅದ್ರ ಬೇಸಿಸ್ ಮೇಲೆ ಈ ರೋಗ ಬರುತ್ತೆ ಅನ್ನೋದಕ್ಕೂ ನಾವು ಒಂದು ಮಾಡೆಲ್ ನ ಡೆವಲಪ್ ಮಾಡಿ ಈ ವರ್ಷ ಅದಕ್ಕೆ ವೆಬ್ ಪೇಜ್ ಅಂತ ಹೇಳ್ಬಿಟ್ಟು ಎಲ್ಲಾ ಕೃಷಿ ಅಧಿಕಾರಿಗಳಿಗೂ ಸಹ ಅದನ್ನ ನಾವು ಅವ್ರಿಗೂ ಸಹ ಮಾಹಿತಿ ಇರಲಿ ಅಂತ ಹೇಳಿ ಕೊಡೋದಕ್ಕೆ, ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ಅದನ್ನ ಮಾಡೆಲ್ ನ ವೆಬ್ ಪೇಜ್ ಅಂತ ಹೇಳ್ಬಿಟ್ಟು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ರೋಗನ ಗುರ್ಸೋದಿಷ್ಟೇ, ಹೂವು ಕಂಪ್ಲೀಟ್ ಆಗಿ ಕೆಂಪು ಕಲರ್ ಬಣ್ಣಕ್ಕೆ ಟರ್ನ್ ಆಗುತ್ತೆ ಗುಗುಳು ಗೊಂಚಲು. ಕೆಳಭಾಗದಲ್ಲಿ ನಿಮ್ಗೆ ಕಪ್ಪು ಕಲರ್ ಸ್ಟಾರ್ಟ್ ಆಗಿ ಅಂಟಾಗಿ ಅಲ್ಲಿಂದ ಬೂದಿ ತರ ಪೌಡರ್ ಆಗಿ ಬರುತ್ತೆ. ಸೊ ಅದು ಬ್ಲಾಸಮ್ ಎಂಡ್ರಾಟ್ ಅಂತ ಹೇಳಿ. ಇದು ಇತ್ತೀಚಿನ ದಿನಗಳಲ್ಲಿ ಬರ್ತಿರ್ಲಿಲ್ಲ, ಆದ್ರೆ 2-3 ವರ್ಷದಲ್ಲಿ ಜಾಸ್ತಿ ಬರ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ.
ಅದು ಬಂದಂತ ಸಂದರ್ಭದಲ್ಲಿ ಬಹಳ ಕಾಸ್ಟ್ಲಿ ಔಷಧಿಗಳನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗ್ಬೇಕು, ಇಲ್ಲ ಅಂತಂದ್ರೆ ತೋಟ ಪೂರ್ತಿ ಅದು ಸ್ಪ್ರೆಡ್ ಆಗುತ್ತೆ, ಗಾಳಿ ಮುಖಾಂತರ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಚಳಿ ರಾತ್ರಿ ಹೊತ್ತು ಖಂಡಿತವಾಗ್ಲೂ ಗಾಳಿ ಇರುತ್ತೆ, ಹಾಗಾಗಿ ಒಂದ್ರ ಬಗ್ಗೆ ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋದು ಜಾಸ್ತಿ. ಸೊ ಆ ಒಂದು ಬಂದಂತ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಸಿಂಪಡಣೆ ಮಾಡಿ ಅಂತ ಹೇಳ್ತೀವಿ. ಸೊ ಇದೊಂದು ಈ 3 ಬಿಟ್ರೆ ನೆಕ್ಸ್ಟ್ ನಿಮಗೆ ತೊಂದರೆ ಕೊಡೋದು ಊಜಿಗಾಗ್ಲೇ ಬಾದಾಮಿಯಲ್ಲಿ ಮಾತ್ರ ತೊಂದರೆ ಕೊಡುತ್ತೆ. ಬಾದಾಮಿಯಲ್ಲಿ ಯಾಕೆ ಕೊಡುತ್ತೆ ಅನ್ನೋದಾದ್ರೆ ನಿಮ್ಗೆ ಮೇಲಿದ ಚರ್ಮ ಬಹಳ ಸಣ್ಣ ಇರುತ್ತೆ, ಹಾಗಾಗಿ ಊಜಿ ಬರುತ್ತೆ. ಊಜಿನ ಕಂಟ್ರೋಲ್ ಮಾಡೋದು ಬಹಳ ಈಸಿ ಕೆಲಸ. ಅದು ಊಜಿನ ಜಾಸ್ತಿ ಮಾಡ್ಕೊಳೋದು ಬಹಳ ಈಸಿ ಕೆಲಸ. ಜಾಸ್ತಿ ಮಾಡ್ಕೊಳೋದು ಯಾರು ಅಂತಂದ್ರೆ ನಮ್ಮ ರೈತರು. ಒಂದೇ ಒಂದು ಕ್ಲೀನ್ ಆಗಿ ಏನು ಊಜಿನ ಏನ್ ಮಾಡ್ಬೋದು ಅನ್ನೋದಾದ್ರೆ, ನೀವು ಕಟಾವ್ ಆಗಿದ ತಕ್ಷಣ ನೀವು ಲಾಸ್ಟ್ ಕಟಾವಿಗೆ ಉಳಿದಿರೋ ಅಂತ ಹಣ್ಣುಗಳನ್ನ ದಯವಿಟ್ಟು ಫಸ್ಟ್ ಆರಿಸ್ಬಿಸಬೇಕು. ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಎಲ್ಲಾದ್ರೂ ಉಳ್ಮೆ ಮಾಡ್ಕೊಳಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಉಳ್ಮೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇವೆರಡನ್ನ ಮಾಡ್ಕೊಂಡು ನೀವು ವರ್ಷ ಪೂರ್ತಿ 2-3 ಮೂವತ್ತು ಬೆಳೆಗಳನ್ನ ಕಟ್ಟಿ, ಹಣ್ಣು 20% ಇದ್ದಾಗೆ ನೀವು ಒಂದು 10 ಮೂವತ್ತು ಬೆಳೆಗಳನ್ನ ಒಂದ್ ಎಕರೆಗೆ ಕಟ್ಟಿ, ಅಲ್ಲಿಂದ ನಿಮ್ಗೆ ಮೂವತ್ತು ಬೆಳೆಗಳು ಶಕ್ತಿ ಇದ್ರೆ, ನಿಮ್ಮಲ್ಲಿ ದುಡ್ಡು ಇದ್ರೆ, ಜಾಸ್ತಿ ಕಟ್ಟಕ್ಕಾದ್ರೆ ಕಟ್ಟಿ, ಒಂದು ಮರಕ್ಕೆ ಒಂದು ಕಟ್ಟಿ. ಇವೆರಡು ಮಾಡಿ 30% ಅಷ್ಟು ನಿಮ್ಗೆ ಏನಾದ್ರು ಮತ್ತೆ ಊಜಿ ಹುಳುಗಳ ಡಬ್ಬದಲ್ಲಿ ಸಿಗ್ತಾ ಇದಾವೆ ಅಂತ ಸಂದರ್ಭದಲ್ಲಿ ಮಾತ್ರ ನೀವು ಸಿಂಪಡಣೆ ಮಾಡಿ, ಇಲ್ಲ ಸಿಂಪಡಣೆ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಮುಖ್ಯವಾಗಿ ಬೇಕಾಗಿರೋದು ಕೆಳಗೆ ಬಿದ್ದಿರುವಂತ ಹಣ್ಣನ್ನು ಆರಿಸೋದು, ಉಳುಮೆ ಮಾಡೋಂಥದ್ದು, ಮತ್ತು ಊಜಿ ಡಬ್ಬಗಳನ್ನು ಕಟ್ಟಿದೆ ಸರ್ ಆದ್ರೂ ನನ್ನಲ್ಲಿ ಆಗ್ತಾ ಇದಾವೆ ಅಂತಂದ್ರೆ, ಊಜಿ ಡಬ್ಬ ಕಟ್ಟಿದ ತಕ್ಷಣ ಕಂಟ್ರೋಲ್ ಆಗುತ್ತೆ ಅಂತ ನಾನು ಹೇಳಲ್ಲ, ಅದ್ರ ಬಾಧೆ ತೀವ್ರತೆನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಊಜಿನ ಒಂದ್ ವೇಳೆ ಜಾಸ್ತಿ ಸಂಖ್ಯೆಯಲ್ಲಿ ಆಯ್ತು ಅಂತಂದಾಗೆ ಅಂಗಡಿಯಲ್ಲಿ ಈ ಸ್ಪೈನೋಸ್ಯಾಡ್ ಅಂತ ಔಷಧಿ ಸಿಗುತ್ತೆ. ಅದು 1 ಮಿಲಿ 1 ಲೀಟರ್ 10 ಗ್ರಾಮ್ ಬೆಲ್ಲ ಹಾಕೊಂಡ್ಬಿಟ್ಟು ಗಿಡಕ್ಕೆ ಹಣ್ಣಕ್ಕೆ ಸಿಂಪಡಣೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ರಂಬೆಗಳಲ್ಲಿ ಹಾಕಿದ್ರು ಸಹ ಸಾಕು. 3 ಅಡಿ 4 ಅಡಿ ರಂಬೆಯಲ್ಲಿ 1 ಲೀಟರ್ನ ಹಾಕಿಬಿಟ್ಟು, ಇಲ್ಲ ಕೊನೆಯ ಪಕ್ಷ ನೀವು ಬೆಲ್ಲದ ಜೊತೆಗೆ ಬಾಳೆಹಣ್ಣು, ಹಣ್ಣಾಗಿರುವಂತ ಬಾಳೆಹಣ್ಣು ಹಾಕ್ಬಿಟ್ಟು ಒಂದು ಡಬ್ಬದಲ್ಲಿ ನೀರ್ ಹಾಕಿಟ್ರು ಸಹ ಈ ಏನು ಹೆಣ್ಣು ಊಜಿ ಹುಳು ಇದಾವ ಅದು ಮೊಟ್ಟೆ ಇಡಬೇಕು. ಮೊಟ್ಟೆ ಇಡ್ಬೇಕಂದ್ರೆ ಅದಕ್ಕೆ ಶಕ್ತಿ ಬೇಕಂದ್ರೆ ಅದಕ್ಕೆ ಆಹಾರ ಬೇಕು. ಈ ಊಜಿ ಹುಳು ಏನು ಪ್ರೌಢಾಸ್ತಿ ಇದೆ ಅಲ್ಲ, ಅದು ಯಾವುದು ಮಾವಿನ ಹಣ್ಣು ತಿನ್ನೋದಿಲ್ಲ, ಅದು ಬೆಲ್ಲದ ನೀರ್ ಇಷ್ಟಪಡುತ್ತೆ. ಸೊ ಬೆಲ್ಲದ ನೀರಲ್ಲಿ ಹೋಗಿ ಕೂತ್ಕೊಂಡಾಗ ಔಷಧಿ ಮಿಕ್ಸ್ ಆಗಿರುತ್ತೆ, ಅಲ್ಲೇ ಸಾಯುತ್ತೆ. ಸೊ ಮೊಟ್ಟೆ ಇಟ್ಟಿರ್ಬೋದು, ಇಳುಕು ಇಲ್ಲ, ಆದ್ರೆ ಅದ್ರ ಸಂಖ್ಯೆನ ಅದರ ತೀವ್ರತೆನ ಕಡಿಮೆ ಮಾಡಕ್ಕೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ಇದೊಂದು ಊಜಿ ಹುಳುನ ನಿರ್ವಹಣೆ ಕ್ರಮಗಳು ಅಂತ ಹೇಳ್ತೀನಿ. ಮತ್ತು ಇವೆಲ್ಲ ನಾನು ಯಾಕೆ ಔಷಧಿಗಳು ಹೆಸರು ಹೇಳ್ತಾ ಇಲ್ಲ ಅಂತಂದ್ರೆ, ನಾನು ಏನ್ ಹೇಳಿದ್ರು ಇಲ್ಲಿ ನೆನಪುಗಳಿಲ್ಲ, ಹಾಗಾಗಿ ಇದನ್ನ ಚಿಟ್ಟೇನ್ ಮಾಡ್ಕೊಟ್ಟಿದೀವಿ 3 ಹಂತಗಳಲ್ಲಿ. ಯಾವ್ದು ಮಿಕ್ಸ್ ಮಾಡಬೇಕು ಅನ್ನೋದು ಸಹ ಇದ್ರಲ್ಲಿ ನಾವು ಕ್ಲೀನ್ ಆಗಿ ಬರ್ದಿದ್ದೀವಿ. ಸೊ ಮುಖ್ಯವಾಗಿ ನಾನು ಇನ್ನೊಂದು ಹೇಳಕ್ ಇಷ್ಟ ಬಯಸೋದು ಏನಂತಂದ್ರೆ, ಆದಷ್ಟು ಕೆಮಿಕಲ್ಸ್ ನ ಅಂಗಡಿಗಳಲ್ಲಿ ಹೋದಾಗ ಒಳ್ಳೆ ಕಂಪ್ನಿನ, ದರ ಜಾಸ್ತಿ ಆದ್ರೆ ಪರವಾಗಿಲ್ಲ, ಕಂಪ್ನಿ ಸ್ಟ್ಯಾಂಡರ್ಡ್ ಕಂಪ್ನಿನ ಔಷಧಿಗಳನ್ನ ಬಳಕೆ ಮಾಡಿ. ಔಷಧಿಗಳನ್ನ ಬದಲಾವಣೆಯನ್ನ ಮಾಡ್ಬೇಕು. ಒಂದೇ ಔಷಧಿನ ಪದೇ ಬಳಕೆ ಮಾಡಬಾರ್ದು. ಒಂದೇ ಔಷಧಿನ ನೀವು 2ರಿಂದ 3 ಸಲ ಬಳಕೆ ಮಾಡೋದು, ಆ ರೀತಿ ಮಾಡಿದಾಗಂತ ಸಂದರ್ಭಗಳಲ್ಲಿ ಹುಳಗಳ ನಿರೋಧಕ ಶಕ್ತಿ ಬೆಳೆಸ್ಕೊಳೋದು ಈಸಿ. ಆ ಕಾರಣದಿಂದ ನಿಮ್ಗೆ ಔಷಧಿಗಳನ್ನ ಬದಲಾವಣೆ ಮಾಡ್ಬೇಕಂತ ಬಯಸ್ತೀನಿ. ಸೊ ಈಗಾಗ್ಲೇ ಟೈಮ್ ಆಗಿದೆ, 2 ಗಂಟೆ ಅಂತ ಹೇಳಿದ್ರು ಸರ್. ಕರೆಕ್ಟ್ ಆಗಿ 2 ಗಂಟೆಗೆ ಪ್ಲಾನ್ ಮಾಡ್ಕೊಂಡು ಮುಗಿಸಿದೀನಿ. ಏನಾದ್ರೂ ಪ್ರಶ್ನೆ, 1 ಪ್ರಶ್ನೆ ಅಥವಾ 2 ಪ್ರಶ್ನೆ ವೈಜ್ಞಾನಿಕವಾಗಿ ಇರುವಂತ ಜಾಗದಲ್ಲಿ ಕೇಳೋರು ಯಾರಾದ್ರೂ ಇದ್ರೆ ಕೇಳ್ಬೋದು. ಯಾಕಂದ್ರೆ ಈಗಾಗಲೇ ವೈಜ್ಞಾನಿಕವಾಗಿ ಇಲ್ಲಿ ಬಿಟ್ಟು ಏನಾದ್ರೂ ಇತ್ತು ಅಂದ್ರೆ ಕೇಳಿ.